ಎಲ್ಲರಿಗೂ ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅತ್ಯಂತ ವಿಸ್ಮಯಕಾರಿಯಾದ ಮತ್ತು ಅಷ್ಟೇ ನಿಗೂಢವಾದ ವಿಷಯವೊಂದನ್ನು ಚರ್ಚಿಸಲಿದ್ದೇವೆ. ಹೌದು, ಇದು ನಿಜಕ್ಕೂ ಒಂದು ಕುತೂಹಲಕಾರಿ ಚರ್ಚೆಯಾಗಲಿದೆ. ದಿನನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ನಮ್ಮ ಭೌತಿಕ ದೇಹದ ಬಗ್ಗೆ ಅಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತೇವೆ. ಇದು ಕೇವಲ ಮಾಂಸಖಂಡ, ರಕ್ತ, ನರಗಳು ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟ ಒಂದು ಜೈವಿಕ ಯಂತ್ರ ಅಂತ ಮಾತ್ರ ನಾವು ಭಾವಿಸಿರ್ತೇವೆ. ಖಂಡಿತ, ಆ ಭೌತಿಕ ರಚನೆ ಮಾತ್ರ ನಮ್ಮ ಕಣ್ಣಿಗೆ ಕಾಣುವುದು. ನಿಜ. ಆದ್ರೆ ನಮ್ಗೆ ಕನ್ನಡಿಯ ಮುಂದೆ ನಿಂತಾಗ ಕಾಣುವ ಈ ಭೌತಿಕ ರಚನೆಯ ಆಚೆಗೆ ಕಣ್ಣಿಗೆ ಅಗೋಚರವಾದ ಆದ್ರೆ ಅತ್ಯಂತ ಶಕ್ತಿಶಾಲಿಯಾದ ರಹಸ್ಯಗಳ ಒಂದು ದೊಡ್ಡ ಜಗತ್ತೇ ನಮ್ಮೊಳಗಿದೆ. ಇಂದಿನ ಈ ವಿಶೇಷ ಚರ್ಚೆಯಲ್ಲಿ ನಾವು ಆ ಸೂಕ್ಷ್ಮ ಶರೀರದ ರಹಸ್ಯಗಳನ್ನು ಅನ್ವೇಷಣೆ ಮಾಡಲಿದ್ದೇವೆ. ಪ್ರಸ್ತುತ ಮಾಹಿತಿ ಯುಗದಲ್ಲಿ ನಾವು ಹೊರಗಿನ ಪ್ರಪಂಚವನ್ನು, ಬಾಹ್ಯಾಕಾಶವನ್ನು ಅರ್ಥಮಾಡಿಕೊಳ್ಳಲು ಎಷ್ಟೊಂದು ಶ್ರಮ ಪಡ್ತಿದ್ದೇವಲ್ವಾ? ಆದರೆ ನಮ್ಮದೇ ಭೌತಿಕ ಶರೀರ ಮತ್ತು ಕಣ್ಣಿಗೆ ಕಾಣದ ಆ ಸೂಕ್ಷ್ಮ ಶರೀರದ ನಡುವೆ ಇರುವ ಈ ಅದ್ಭುತ ಸಂಪರ್ಕವನ್ನು ಅರಿಯುವುದು ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿದೆ. ಹೌದು. ನಾವು ಹೊರಗಿನ ಆಗುಹೋಗುಗಳನ್ನು ಗಮನಿಸುವ ಭರದಲ್ಲಿ ನಮ್ಮ ಒಳಗೇ ಇರುವ ಆ ಬೃಹತ್ ಶಕ್ತಿ ಕೇಂದ್ರಗಳ ಬಗ್ಗೆ ಮರೆತೇ ಬಿಟ್ಟಿದ್ದೇವೆ. ನಿಖರವಾಗಿ ಹೇಳಿದ್ದೀರಿ. ಜೀವಶಕ್ತಿಯ ವಾಹಕಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಮರೆತಿದ್ದೇವೆ. ಆ ಜ್ಞಾನವನ್ನು ಪುನಃ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಇಂದಿನ ಚರ್ಚೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಇಂದಿನ ಈ ಸಂಪೂರ್ಣ ಚರ್ಚೆಗೆ ಆಧಾರವಾಗಿರುವುದು ಸೌ ಅನಿತಾ ಅರವಿಂದ ಸರಾಫ್ ಅವರು ಒದಗಿಸಿರುವ ಅತ್ಯದ್ಭುತವಾದ ಗಾಯತ್ರಿ ಚೈತನ್ಯ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ಅಡಗಿರುವ ಜ್ಞಾನ ಭಂಡಾರವು ನಾವು ನಮ್ಮ ದೇಹವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಹೌದು. ಇಂದಿನ ನಮ್ಮ ಪ್ರಮುಖ ಧ್ಯೇಯ ಏನಂದ್ರೆ, ಮರ್ಮಸ್ಥಾನಗಳು ಎಂದರೇನು, ನಮ್ಮ ದೇಹದಲ್ಲಿ ಕಣ್ಣಿಗೆ ಕಾಣದ ಆ ಪ್ರಾಣಶಕ್ತಿಯು ಹೇಗೆ ಹರಿಯುತ್ತದೆ ಮತ್ತು ಭೌತಿಕ ವೈದ್ಯಕೀಯ ವಿಜ್ಞಾನ ಹಾಗೂ ಪ್ರಾಚೀನ ಆಧ್ಯಾತ್ಮಿಕ ವಿಜ್ಞಾನಗಳು ನಮ್ಮ ಬೆನ್ನುಹುರಿಯನ್ನು ಅಂದ್ರೆ ಮೇರುದಂಡವನ್ನು ಹೇಗೆ ಸಂಪೂರ್ಣ ವಿಭಿನ್ನ ಆಯಾಮಗಳಲ್ಲಿ ನೋಡುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ಇದು ಬಹಳ ಆಳವಾದ ವಿಷಯ. ಸರಿ, ಇದನ್ನು ಬಿಡಿಸಿ ನೋಡೋಣ. ಮೊದಲನೆಯದಾಗಿ ಗಾಯತ್ರಿ ಚೈತನ್ಯದಲ್ಲಿ ಪ್ರಸ್ತಾಪಿಸಿರುವ ಮರ್ಮಸ್ಥಾನಗಳ ಬಗ್ಗೆ ಮಾತನಾಡೋಣ. ಮರ್ಮಸ್ಥಾನಗಳೆಂದರೆ ನಮ್ಮ ದೇಹದಲ್ಲಿರುವ ಸೂಕ್ಷ್ಮ ಹಾಗೂ ರಹಸ್ಯಮಯವಾದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳು ಎಂದು ವಿವರಿಸಲಾಗಿದೆ. ಹೌದು. ಗಾಯತ್ರಿ ಚೈತನ್ಯದ ಪ್ರಕಾರ ಇವು ನಮ್ಮೊಳಗಿನ ಆಧ್ಯಾತ್ಮಿಕ ಬೀಜಗಳನ್ನು ಅತ್ಯಂತ ಜತನದಿಂದ ಸಂರಕ್ಷಿಸುತ್ತವೆ ಎಂಬುದು ಬಹಳ ಕುತೂಹಲಕಾರಿ ವಿಚಾರ. ಈ ಮರ್ಮಸ್ಥಾನಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ಹೇಳಬಹುದಾ? ಖಂಡಿತ. ಈ ಮರ್ಮಸ್ಥಾನಗಳ ಮಹತ್ವವನ್ನು ವೈದ್ಯಕೀಯ ಮತ್ತು ಆಧ್ಯಾತ್ಮಿಕ ಎರಡೂ ನೆಲೆಗಳಲ್ಲಿ ಅತ್ಯಂತ ಕರಾರುವಾಗಿ ವಿಶ್ಲೇಷಿಸಲಾಗಿದೆ. ಭೌತಿಕವಾಗಿ ನೋಡಿದರೆ ದೇಹದ ಈ ನಿರ್ದಿಷ್ಟ ಸೂಕ್ಷ್ಮ ಸ್ಥಾನಗಳಿಗೆ ಬಲವಾದ ಪೆಟ್ಟು ಬಿದ್ದರೆ ಮನುಷ್ಯನಿಗೆ ಪ್ರಾಣಾಪಾಯ ನಿಶ್ಚಿತ. ಅಂದ್ರೆ ಆ ಜಾಗಗಳು ಅಷ್ಟು ಸೂಕ್ಷ್ಮವಾಗಿರುತ್ತವೆ. ಹೌದು. ಆದರೆ ವಿಪರ್ಯಾಸ ಏನೆಂದ್ರೆ, ಇದೇ ಮರ್ಮಸ್ಥಾನಗಳ ಮೇಲೆ ಅತ್ಯಂತ ನಿಖರವಾದ ಒತ್ತಡ ಅಂದರೆ ಅಕ್ಯುಪ್ರೆಷರ್ ಹಾಕುವುದರಿಂದ ಎಷ್ಟೋ ದೀರ್ಘಕಾಲದ ಗುಣಪಡಿಸಲಾಗದ ರೋಗಗಳನ್ನು ಕೂಡ ವಾಸಿ ಮಾಡಬಹುದು. ಇದುವೇ ಪ್ರಕೃತಿಯ ದ್ವಂದ್ವ ಮತ್ತು ಸೌಂದರ್ಯ. ನಿಜಕ್ಕೂ ಅಚ್ಚರಿಯ ವಿಷಯ. ಈ ಜ್ಞಾನವನ್ನು ಜಗತ್ತಿಗೆ ಮೊದಲು ನೀಡಿದ ಕೀರ್ತಿ ಬ್ರಹ್ಮಶ್ರೀ ವಿಶ್ವಾಮಿತ್ರರ ಸುತರಾವ ಆಚಾರ್ಯ ಸುಶ್ರುತರಿಗೆ ಸಲ್ಲುತ್ತದೆ. ಓ, ಆಚಾರ್ಯ ಸುಶ್ರುತರು. ಹೌದು. ಅವರು ತಮ್ಮ ಸುಶ್ರುತ ಸಂಹಿತೆಯಲ್ಲಿ ಈ ಮರ್ಮಸ್ಥಾನಗಳ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಗಾಯತ್ರಿ ಚೈತನ್ಯದಲ್ಲಿ ತಿಳಿಸಿರುವಂತೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದಲ್ಲೂ ಕೂಡ ಈ ಮರ್ಮಸ್ಥಾನಗಳ ನಿಖರ ಉಲ್ಲೇಖವಿರುವುದನ್ನು ನಾವು ಕಾಣಬಹುದು. ಅಂದರೆ ಒಂದೇ ಬಿಂದುವು ಸಾವಿಗೂ ಕಾರಣವಾಗಬಹುದು ಅಥವಾ ಸಂಜೀವಿನಿಯೂ ಆಗಬಹುದು ಎಂಬುದು ಪ್ರಕೃತಿಯ ಒಂದು ಅದ್ಭುತ ರಚನೆ ಅಂತ ನಾವು ಹೇಳಬಹುದು. ಹೌದು, ಸಂಪೂರ್ಣವಾಗಿ ಒಪ್ಪುವಂತಹ ಮಾತು. ಈ ಮರ್ಮಸ್ಥಾನಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ನಮ್ಮ ಬೆನ್ನುಹುರಿ ಅಥವಾ ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳುವುದಾದರೆ ಮೇರುದಂಡ. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತದೆ. ಖಂಡಿತ. ಭೌತಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗುತ್ತದೆ. ಹೌದು. ನಾವು ಜೀವಶಾಸ್ತ್ರದ ಪುಸ್ತಕಗಳಲ್ಲಿ ಓದಿದಂತೆ ವೈದ್ಯಕೀಯ ವಿಜ್ಞಾನವು ನಮ್ಮ ಬೆನ್ನುಹುರಿಯಲ್ಲಿ 33 ಮೂಳೆಗಳಿವೆ ಎಂದು ಭೌತಿಕವಾಗಿ ವಿವರಿಸುತ್ತದೆ. ಆದರೆ ಗಾಯತ್ರಿ ಚೈತನ್ಯವು ಒಂದು ಹೊಸ ಆಧ್ಯಾತ್ಮಿಕ ವಿಜ್ಞಾನದ ದೃಷ್ಟಿಕೋನವನ್ನು ಮುಂದಿಡುತ್ತದೆ. ನಿಜ. ಗಾಯತ್ರಿ ಚೈತನ್ಯದಲ್ಲಿನ ವಿವರಣೆ ತುಂಬಾ ವಿಶಿಷ್ಟವಾಗಿದೆ.
ಆಧ್ಯಾತ್ಮಿಕ ವಿಜ್ಞಾನವು ಈ 33 ಮೂಳೆಗಳನ್ನು ಕೇವಲ ಕ್ಯಾಲ್ಷಿಯಂನಿಂದ ಮಾಡಲ್ಪಟ್ಟ ತುಣುಕುಗಳಾಗಿ ನೋಡದೆ ಅವುಗಳನ್ನು 33 ದೇವತೆಗಳ ಅವ್ಯಕ್ತ ಶಕ್ತಿಯ ಸ್ಥಾನ ಎಂದು ಕರೆಯುತ್ತದೆ. ಆ 33 ದೇವತೆಗಳ ಲೆಕ್ಕಾಚಾರವನ್ನು ನಾವು ಗಮನಿಸಿದರೆ ಅದರಲ್ಲಿ 12 ಆದಿತ್ಯರು, 11 ರುದ್ರರು, 8 ವಸುಗಳು, ಒಬ್ಬ ಪ್ರಜಾಪತಿ ಮತ್ತು ಒಬ್ಬ ಇಂದ್ರ ಸೇರಿದ್ದಾರೆ. 12, 11, 8 ಮತ್ತು 2 ಒಟ್ಟು 33. ಹೌದು. ಇವೆಲ್ಲವೂ ಒಗ್ಗೂಡಿ ನಮ್ಮ ಬೆನ್ನುಹುರಿಯನ್ನು ಒಂದು ಸಾಧಾರಣ ಮೂಳೆಯ ರಚನೆಯಿಂದ ಇಡೀ ದೇಹವನ್ನು ನಿಯಂತ್ರಿಸುವ ಪ್ರಬಲ ಶಕ್ತಿ ಕೇಂದ್ರವನ್ನಾಗಿ ಮಾರ್ಪಡಿಸುತ್ತವೆ. ಇದರ ಜೊತೆಗೆ ಈ ಮೂಳೆಗಳ ಜೋಡಣೆಯ ವಿನ್ಯಾಸವೂ ಕೂಡ ವಿಶಿಷ್ಟವಾಗಿದೆ. ವಿನ್ಯಾಸ ಅಂದ್ರೆ ಅದರ ಆಕಾರದ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಮಲಗಿರುವ ಇಂಗ್ಲಿಷ್ ಭಾಷೆಯ 8 ಅಂದರೆ 8ರ ಆಕಾರದಲ್ಲಿದೆ. ನಾವು ಅಡ್ಡಲಾಗಿ ಬರೆದ 8 ಅನ್ನು ಅನಂತತೆಯ ಅಥವಾ ಇನ್ಫಿನಿಟಿ ಸಂಕೇತವಾಗಿ ನೋಡುತ್ತೇವೆ. ಅಂದರೆ ನಮ್ಮ ಬೆನ್ನುಹುರಿಯಲ್ಲಿ ಅನಂತ ಶಕ್ತಿಯ ಹರಿವಿಗೆ ಪೂರಕವಾದ ರಚನಾ ವಿನ್ಯಾಸವಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ನಮ್ಮ ಬೆನ್ನುಹುರಿಯು ಭೌತಿಕ ಮತ್ತು ದೈವಿಕ ಶಕ್ತಿಗಳ ನಡುವಿನ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ ಎಂಬುದು ಇದರಿಂದ ಅರಿವಾಗುತ್ತದೆ. ಖಂಡಿತ. ಅದೇ ಆ ಸೇತುವೆಯ ಮುಖ್ಯ ಉದ್ದೇಶ. ಈ ಶಕ್ತಿಯ ಹರಿವಿನ ಬಗ್ಗೆ ಮಾತನಾಡುವಾಗ ಸಾ ಅನಿತಾ ಅರವಿಂದ್ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ನಾಡಿಗಳ ಬೃಹತ್ ಜಾಲದ ಕಡೆಗೆ ನಾವು ಗಮನಹರಿಸಬೇಕಾಗುತ್ತದೆ. ನಮ್ಮ ಭೌತಿಕ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗಿರಲು, ಹೃದಯದಿಂದ ದೇಹದ ಮೂಲೆ ಮೂಲೆಗೆ ರಕ್ತವನ್ನು ತಲುಪಿಸಲು ಹೇಗೆ ನರಗಳ ವ್ಯವಸ್ಥೆ ಇದೆಯೋ, ಅದೇ ರೀತಿ ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಶಕ್ತಿಯು ನಿರಂತರವಾಗಿ ಹರಿಯಲು ಈ ನಾಡಿಗಳ ವ್ಯವಸ್ಥೆ ಇದೆ ಎಂದು ವಿವರಿಸಲಾಗಿದೆ. ಹೌದು. ಈ ನಾಡಿ ಎಂಬ ಪದದ ಮೂಲವನ್ನು ಹುಡುಕಿಕೊಂಡು ಹೋದರೆ ನಾದ ಎಂದರೆ ಚಲನೆ ಎಂಬ ಅರ್ಥ ಬರುತ್ತದೆ. ಪ್ರಾಣಶಕ್ತಿಯು ಎಲ್ಲಿಯೂ ನಿಲ್ಲದೆ ನಿರಂತರವಾಗಿ ಚಲಿಸುತ್ತಲೇ ಇರುವ ಈ ಸೂಕ್ಷ್ಮ ಮಾರ್ಗಗಳಿಗೆ ಇದೇ ಕಾರಣದಿಂದ ನಾಡಿ ಎಂದು ಕರೆಯಲಾಗುತ್ತದೆ. ನಾದ ಎಂದ್ರೆ ಚಲನೆ. ತುಂಬಾ ಅರ್ಥಗರ್ಭಿತವಾಗಿದೆ. ಇದನ್ನು ಇನ್ನಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ನಮ್ಮಲ್ಲಿ ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ ಎಂಬ 2 ಪದರಗಳಿವೆ. ಅನ್ನಮಯ ಕೋಶ ಎಂದರೆ ನಾವು ಸೇವಿಸುವ ಆಹಾರದಿಂದ ನಿರ್ಮಿತವಾದ, ನಮಗೆ ಕಣ್ಣಿಗೆ ಕಾಣುವ, ಸ್ಪರ್ಶಕ್ಕೆ ಸಿಗುವ ಈ ಭೌತಿಕ ದೇಹ. ನಾವು ದಿನನಿತ್ಯ ನೋಡುವ ನಮ್ಮ ದೇಹ. ಹೌದು. ಆದರೆ ಪ್ರಾಣಮಯ ಕೋಶ ಎಂದರೆ ಆ ಭೌತಿಕ ದೇಹವನ್ನು ಜೀವಂತವಾಗಿರಿಸುವ, ಅದಕ್ಕೆ ಶಕ್ತಿ ತುಂಬುವ ಅಗೋಚರವಾದ ಶಕ್ತಿಯ ಆವರಣ. ಈ ಅಗೋಚರ ಶಕ್ತಿ ಮತ್ತು ಗೋಚರ ದೇಹ ಇವೆರಡನ್ನೂ ಅತ್ಯಂತ ಬಿಗಿಯಾಗಿ ಬೆಸೆಯುವಂತಹ ಸಂಪರ್ಕ ತಂತ್ರಿಗಳೇ ಈ ನಾಡಿಗಳು. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಈ ನಾಡಿಗಳ ಸಂಖ್ಯೆಯನ್ನು ನೋಡಿದರೆ ನಮ್ಮ ಊಹೆಗೂ ನಿಲುಕದ ವಿಸ್ಮಯ ಎದುರಾಗುತ್ತದೆ. ಕೇವಲ ಒಂದು ಸಣ್ಣ ಶರೀರದೊಳಗೆ ಒಟ್ಟು 72,000 ನಾಡಿಗಳಿವೆ. 72,000. ಹೌದು. ಭೌತಿಕ ವಿಜ್ಞಾನವು ನರಮಂಡಲದ ಸಂಕೀರ್ಣತೆಯನ್ನು ವಿವರಿಸುತ್ತದೆ. ಆದರೆ ಸೂಕ್ಷ್ಮ ಶರೀರದಲ್ಲಿರುವ ಈ 72,000 ಶಕ್ತಿವಾಹಕಗಳ ಜಾಲ ಇನ್ನಷ್ಟು ಬೆರಗುಗೊಳಿಸುತ್ತದೆ. ಇದಕ್ಕಿಂತಲೂ ಮೀರಿದ ಅಚ್ಚರಿಯೆಂದರೆ ಕುಂಡಲಿನಿ ಸಿದ್ಧಾಂತದ ಪ್ರಕಾರ ಮಾನವನ ಶರೀರದಲ್ಲಿ 3.5 ಕೋಟಿ ನಾಡಿಗಳಿವೆ ಎಂದು ಹೇಳಲಾಗಿದೆ. 3.5 ಕೋಟಿ ನಾಡಿಗಳು? ಇದು ಸಾಮಾನ್ಯ ಸಂಖ್ಯೆ ಅಲ್ಲ. ಖಂಡಿತ ಅಲ್ಲ. ಈ 3.5 ಕೋಟಿ ಎಂಬ ಬೃಹತ್ ಸಂಖ್ಯೆಯು ಓಂಕಾರದ 3.5 ಮಾತ್ರೆಗಳನ್ನು ಸಂಕೇತಿಸುತ್ತದೆ. ಇದು ದೈವಿಕ ಲೆಕ್ಕಾಚಾರ ಮತ್ತು ಮಾನವ ಶರೀರದ ರಚನೆಯ ನಡುವಿನ ಸಾಮರಸ್ಯವನ್ನು ಎತ್ತಿ ತೋರಿಸುತ್ತದೆ. ಆ 72,000 ನಾಡಿಗಳ ಪೈಕಿ ಎಲ್ಲವೂ ಸಮಾನವಾಗಿ ಕೆಲಸ ಮಾಡಿದ್ರೂ 14 ನಾಡಿಗಳು ಆಧ್ಯಾತ್ಮಿಕ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದವು ಎಂದು ಗಾಯತ್ರಿ ಚೈತನ್ಯವು ಸ್ಪಷ್ಟಪಡಿಸುತ್ತದೆ. ಆ 14 ನಾಡಿಗಳ ಹೆಸರುಗಳನ್ನು ನಾವಿಲ್ಲಿ ಸ್ಮರಿಸುವುದು ಸೂಕ್ತ. ಖಂಡಿತ. ಆ 14 ನಾಡಿಗಳನ್ನು ನಾವು ಹೆಸರಿಸುವುದಾದರೆ ಇಡ, ಪಿಂಗಳ, ಸುಷುಮ್ನ, ಸರಸ್ವತಿ, ವಾರುಣಿ, ಪೂಷ, ಹಸ್ತಿಜಿಹ್ವ, ಯಶಸ್ವಿನಿ, ವಿಶ್ವೋದರಿ, ಕುಹು, ಶಂಖಿನಿ, ಪಯಸ್ವಿನಿ, ಅಲಂಬೂಸ ಮತ್ತು ಗಾಂಧಾರಿ. ಇವೆಲ್ಲವುಗಳ ಮೂಲಕವೇ ಪ್ರಾಣಶಕ್ತಿಯು ನಮ್ಮ ದೇಹದ ವಿವಿಧ ಭಾಗಗಳಿಗೆ ಜೀವಧಾರಕವಾಗಿ ಹರಿಯುತ್ತದೆ. ಹೌದು. ಮತ್ತು ಈ ಪ್ರಾಣಶಕ್ತಿಯ ಹರಿವಿನ ಮೂಲ ಇರುವುದು ನಮ್ಮ ಉಸಿರಿನಲ್ಲಿ. ಗಾಯತ್ರಿ ಚೈತನ್ಯದಲ್ಲಿರುವ ಆ ಅತ್ಯಂತ ಪ್ರಭಾವಶಾಲಿ ಇಂಗ್ಲಿಷ್ ಸಾಲುಗಳನ್ನು ಇಲ್ಲಿ ಸ್ಮರಿಸಬಹುದು. ಇಲ್ಲಿ ಅತ್ಯಂತ ಆಕರ್ಷಕವಾದ ವಿಷಯವೆಂದರೆ ಆ ಸಾಲುಗಳು ಹೀಗಿವೆ: ನೋ ಬ್ರೆತ್, ನೋ ಲೈಫ್. ನೋ ಬ್ರೆತ್, ನೋ ಲೈಫ್. ನೋ ಬ್ರೆತ್, ನೋ ಲೈಫ್. ನೋ ಬ್ರೆತ್, ನೋ ಲೈಫ್. ಅಂದರೆ ಉಸಿರಿಲ್ಲದ ಜೀವವಿಲ್ಲ. ಆದರೆ ಅದೇ ಉಸಿರಿನ ಸೂಕ್ಷ್ಮತೆಯನ್ನು ಅರಿತುಕೊಂಡ್ರೆ ಇಡೀ ಜೀವನದ ಬದುಕಿನ ರಹಸ್ಯವನ್ನೇ ಅರಿಯಬಹುದು. ನಿಖರವಾದ ಅನುವಾದ
ನಮ್ಮ ಉಸಿರಾಟದ ಗತಿಗೂ ಈ ನಾಡಿಗಳಲ್ಲಿ ಹರಿಯುವ ಪ್ರಾಣಶಕ್ತಿಗೂ ನೇರವಾದ ಮತ್ತು ಬಿಡಿಸಲಾಗದ ಸಂಬಂಧವಿದೆ. ಉಸಿರಿನ ಮೇಲೆ ಪ್ರಾಣಶಕ್ತಿಯ ನಿಯಂತ್ರಣವಿದೆ ಎಂಬುದು ಬಹಳ ಆಳವಾದ ವಿಚಾರ. ಹಾಗಾದ್ರೆ ಈ ಉಸಿರು, ಈ ಪ್ರಾಣಶಕ್ತಿ ಮತ್ತು ಈ 72,000 ನಾಡಿಗಳ ಉಗಮ ಎಲ್ಲಿಂದ ಆಗ್ತದೆ? ಈ ನಾಡಿಗಳೆಲ್ಲವೂ ಎಲ್ಲಿಂದ ಪ್ರಾರಂಭವಾಗ್ತವೆ ಎಂಬುದು ಈ ಚರ್ಚೆಯ ಮತ್ತೊಂದು ರೋಚಕ ಘಟ್ಟ. ಹೌದು, ಗಾಯತ್ರಿ ಚೈತನ್ಯದ ಪ್ರಕಾರ ಈ ಅಗಾಧವಾದ ನಾಡಿಗಳ ಜಾಲವು ಕಂದಯೋನಿ ಅಥವಾ ಕಂದಸ್ಥಾನದಿಂದ ಪ್ರಾರಂಭವಾಗುತ್ತದೆ. ಕಂದಸ್ಥಾನ? ಇದು ದೇಹದಲ್ಲಿ ಎಲ್ಲಿದೆ? ಇದು ನಮ್ಮ ದೇಹದಲ್ಲಿ ಗುದ ಮತ್ತು ಜನನೇಂದ್ರಿಯದ ನಡುವೆ ಇರುವ ಒಂದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಇದರ ವಿಶೇಷತೆಯೆಂದರೆ ಇಲ್ಲಿಯೇ ಬ್ರಹ್ಮಾಂಡದ ಮೂಲಶಕ್ತಿಯಾದ ಪರಾಶಕ್ತಿ ಕುಂಡಲಿನಿಯು 3 ಸುತ್ತು ಸುತ್ತುಕೊಂಡು ಯುಗಯುಗಾಂತರಗಳಿಂದ ಸುಪ್ತ ಅವಸ್ಥೆಯಲ್ಲಿ ನಿದ್ರಿಸುತ್ತಿದ್ದಾಳೆ. ಆ ಕಂದಸ್ಥಾನದಿಂದ ಹರಡುವ ಅಸಂಖ್ಯಾತ ನಾಡಿಗಳಲ್ಲಿ ಆಧ್ಯಾತ್ಮಿಕ ಪ್ರಪಂಚದ ಅತಿ ದೊಡ್ಡ ನಂಟನ್ನು ಹೊಂದಿರುವ 3 ನಾಡಿಗಳೆಂದರೆ ಇಡ, ಪಿಂಗಳ ಮತ್ತು ಸುಷುಮ್ನ. ಇವು ನಮ್ಮ ಬೆನ್ನುಹುರಿಯ ಉದ್ದಕ್ಕೂ ಚಲಿಸುತ್ತವೆ. ಹೌದು, ನಾವು ಇಡ ಮತ್ತು ಪಿಂಗಳ ನಾಡಿಗಳ ಗುಣಲಕ್ಷಣಗಳನ್ನು ಅಕ್ಕಪಕ್ಕದಲ್ಲಿಟ್ಟು ನೋಡಿದಾಗ ಪ್ರಕೃತಿಯಲ್ಲಿರುವ ದ್ವಂದ್ವಗಳ ಅಂದರೆ ಹಗಲು ರಾತ್ರಿ, ಬೆಳಕು ಕತ್ತಲೆ, ಉಷ್ಣಶೀತ ಇವುಗಳ ಅದ್ಭುತವಾದ ಚಿತ್ರಣ ನಮ್ಮದೇ ದೇಹದೊಳಗಿರುವುದು ನಮಗೆ ಅರ್ಥವಾಗುತ್ತದೆ. ನಾವದನ್ನು ವಿವರವಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ನಮ್ಮ ದೇಹದ ಎಡಭಾಗದಲ್ಲಿರುವ ಇಡಾನಾಡಿಯನ್ನು ಗಮನಿಸಿದರೆ ಇದು ಸ್ತ್ರೀತ್ವದ ಭಾಗವನ್ನು ಪ್ರತಿನಿಧಿಸುತ್ತದೆ. ಇದು ಶಕ್ತಿ ಸ್ವರೂಪ, ಋಣಾತ್ಮಕ ಅಥವಾ ರಿಸೆಪ್ಟಿವ್ ಗುಣವನ್ನು ಹೊಂದಿದೆ. ಹೌದು, ಇದನ್ನೇ ಚಂದ್ರನಾಡಿ ಎಂದು ಕರೆಯಲಾಗುತ್ತದೆ. ಸರಿ, ಚಂದ್ರನ ಗುಣವಾದ ತಂಪಾದ ಪ್ರವಾಹ ಇದರಲ್ಲಿ ಹರಿಯುತ್ತದೆ. ಭಾಷಾ ಸಂಕೇತದಲ್ಲಿ ಇದು ಠಕಾರವನ್ನು ಪ್ರತಿನಿಧಿಸುತ್ತದೆ. ಪ್ರಕೃತಿಯನ್ನು, ಪವಿತ್ರ ಗಂಗಾ ನದಿಯನ್ನು ಮತ್ತು ಬಿಳಿ ಬಣ್ಣವನ್ನು ಇದು ಸಂಕೇತಿಸುತ್ತದೆ. ಇದಲ್ಲದೆ ಗಾಯತ್ರಿ ಚೈತನ್ಯವೂ ಇದು ರಜೋಗುಣವನ್ನು ಹೊಂದಿದೆ ಎಂದು ಹೇಳುತ್ತದೆ. ರಜೋಗುಣ ಎಂದರೆ ಒಂದು ರೀತಿಯ ಚಲನೆ, ತವಕ ಅಥವಾ ಕ್ರಿಯಾಶೀಲತೆಯ ಸಂಕೇತ. ಮಾನಸಿಕವಾಗಿ ನೋಡಿದರೆ ಈ ಇಡಾನಾಡಿಯು ನಮ್ಮ ಅವಚೇತನ ಮನಸ್ಸಿಗೆ, ಅಂದ್ರೆ ನಮ್ಮ ಅರಿವಿಗೆ ಬರದೆ ಆಳದಲ್ಲಿ ಕೆಲಸ ಮಾಡುವ ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಿಸಿದೆ. ಅದರ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಬಲಭಾಗದಲ್ಲಿರುವ ಪಿಂಗಳಾನಾಡಿಯನ್ನು ನಾವು ವಿಶ್ಲೇಷಿಸೋಣ. ಎಡಭಾಗ ಸ್ತ್ರೀತ್ವವನ್ನು ಪ್ರತಿನಿಧಿಸಿದರೆ ಬಲಭಾಗದಲ್ಲಿರುವ ಪಿಂಗಳಾನಾಡಿಯು ಪುರುಷ ಭಾಗವನ್ನು ಪ್ರತಿನಿಧಿಸುತ್ತದೆ. ಇದು ರುದ್ರ ಸ್ವರೂಪ ಹಾಗೂ ಧನಾತ್ಮಕ ಅಥವಾ ಆಕ್ಟಿವ್ ಗುಣವನ್ನು ಹೊಂದಿದೆ. ಅಂದ್ರೆ ಇದು ಸೂರ್ಯನಾಡಿ. ಹೌದು, ಇದನ್ನು ಸೂರ್ಯನಾಡಿ ಎನ್ನುತ್ತಾರೆ. ಸೂರ್ಯನಂತೆ ಇದರಲ್ಲಿ ಉಷ್ಣ ಪ್ರವಾಹ ಇರುತ್ತದೆ. ಭಾಷಾ ಸಂಕೇತದಲ್ಲಿ ಇದು ಹಾಕಾರವನ್ನು ಪ್ರತಿನಿಧಿಸುತ್ತದೆ. ಪುರುಷನನ್ನು, ಯಮುನಾ ನದಿಯನ್ನು ಮತ್ತು ಹಳದಿ ಬಣ್ಣವನ್ನು ಇದು ಸಂಕೇತಿಸುತ್ತದೆ. ಮತ್ತು ಇದರ ಗುಣ ಯಾವುದು? ಇದು ತಮೋಗುಣವನ್ನು ಹೊಂದಿದೆ. ತಮೋಗುಣ ಎಂದರೆ ಒಂದು ರೀತಿಯ ಸ್ಥಿರತೆ, ಜಡತ್ವ ಅಥವಾ ವಿಶ್ರಾಂತಿಯ ಸ್ಥಿತಿ. ಮಾನಸಿಕವಾಗಿ ಇದು ನಮ್ಮ ಚೇತನ ಮನಸ್ಸಿಗೆ, ಅಂದರೆ ನಾವು ಎಚ್ಚರದಿಂದ ಯೋಚಿಸುವ, ಪ್ರತಿಕ್ರಿಯಿಸುವ ಪ್ರಜ್ಞಾಪೂರ್ವಕ ಮನಸ್ಸಿಗೆ ಸಂಬಂಧಿಸಿದೆ. ಎಡಭಾಗ ಮತ್ತು ಬಲಭಾಗದ ಈ ಸಮತೋಲನ ಬಹಳ ಅದ್ಭುತವಾಗಿದೆ. ಖಂಡಿತ, ನಮ್ಮ ದೇಹದ ಎಡಭಾಗದಲ್ಲಿ ಶಕ್ತಿ ಮತ್ತು ಬಲಭಾಗದಲ್ಲಿ ಶಿವ ಇರುವ ಈ ಪರಿಕಲ್ಪನೆಯನ್ನೇ ಅರ್ಧನಾರೀಶ್ವರ ಸ್ವರೂಪ ಎಂದು ಕರೆಯಲಾಗುತ್ತದೆ. ಇಡೀ ಬ್ರಹ್ಮಾಂಡವನ್ನು ನಡೆಸುವ ಶಿವ ಮತ್ತು ಶಕ್ತಿಯರ ಸಮಾಗಮ ನಮ್ಮ ಪ್ರತಿಯೊಬ್ಬರ ದೇಹದೊಳಗೆ ಈ ನಾಡಿಗಳ ರೂಪದಲ್ಲಿ ಅಡಗಿದೆ. ಹೊಸ ಅಗಾಧವಾದ ಆಧ್ಯಾತ್ಮಿಕ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಎರಡೂ ನಾಡಿಗಳು ಸೇರಿಯೇ 3ನೇ ನಾಡಿಯಾದ ಸುಷುಮ್ನ ಹುಟ್ಟುತ್ತದೆ. ಸರಿ, ಇದನ್ನೇ ಗಾಯತ್ರಿ ಚೈತನ್ಯದಲ್ಲಿ ಪ್ರಥಮ ತ್ರಿವರ್ಗ ಎಂದು ಕರೆಯಲಾಗಿದೆ. ಗಂಗಾ ಸ್ವರೂಪದ ಇಡ, ಯಮುನಾ ಸ್ವರೂಪದ ಪಿಂಗಳ ಮತ್ತು ಗುಪ್ತಗಾಮಿನಿಯಾದ ಸುಷುಮ್ನ ಸೇರಿ ನಮ್ಮ ದೇಹದೊಳಗೆ ಒಂದು ಆಧ್ಯಾತ್ಮಿಕ ತ್ರಿವೇಣಿ ಸಂಗಮ ಏರ್ಪಡುತ್ತದೆ. ಗಾಯತ್ರಿ ಚೈತನ್ಯವು ಒದಗಿಸುವ ಇನ್ನೊಂದು ಆಳವಾದ ಒಳನೋಟವೆಂದರೆ ಇಡ ಮತ್ತು ಪಿಂಗಳ ನಾಡಿಗಳು ಕಾಲಸೂಚಕಗಳು. ಅಂದರೆ ಅವು ಸಮಯ ಮತ್ತು ಪ್ರಕೃತಿಯ ಬದಲಾವಣೆಗಳಿಗೆ ಸ್ಪಂದಿಸುತ್ತವೆ. ಆದರೆ ಸುಷುಮ್ನ ನಾಡಿಯು ಕಾಲಾತೀತವಾದದ್ದು. ಅದು ಭೌತಿಕ ಸಮಯದ ಮಿತಿಗಳಿಗೆ ಒಳಪಡುವುದಿಲ್ಲ. ಕಾಲಾತೀತವಾದ ಸುಷುಮ್ನ ನಾಡಿಯ ಒಳಹೊಕ್ಕಂತೆಲ್ಲ ಆಧ್ಯಾತ್ಮಿಕ ವಿಜ್ಞಾನದ ಆಳ ಮತ್ತಷ್ಟು ನಿಗೂಢವಾಗುತ್ತಾ ಹೋಗ್ತದೆ. ಇದು ಭೌತಿಕ ಕಣ್ಣಿಗಳಿಗೆ ಕಾಣದ ಸೂಕ್ಷ್ಮಾತಿಸೂಕ್ಷ್ಮ ಆಯಾಮ. ಇದನ್ನೇ ಗಾಯತ್ರಿ ಚೈತನ್ಯವು ದ್ವಿತೀಯ ತ್ರಿವರ್ಗ ಎಂದು ಕರೆಯುತ್ತದೆ. ಸರಿ, ಇದರ ಅರ್ಥವೇನು? ಸುಷುಮ್ನ ನಾಡಿಯ ಒಳಗೆ ಮತ್ತೇನಿದೆ? ಇದನ್ನು ವಿವರಿಸಲು ಗಾಯತ್ರಿ ಚೈತನ್ಯದಲ್ಲಿ ಜೇಡರ ಬಲೆಯ ಅತ್ಯಂತ ಸುಂದರವಾದ ಮತ್ತು ಅಷ್ಟೇ ಬೆರಗುಗೊಳಿಸುವ ಉದಾಹರಣೆಯನ್ನು ನೀಡಲಾಗಿದೆ. ಜೇಡರ ಬಲೆಯ ಉದಾಹರಣೆ? ಹೌದು. ಸುಷುಮ್ನ ನಾಡಿಯು ತಾಮಸಿಕ ಗುಣ ಹಾಗೂ ಅಗ್ನಿಸ್ವರೂಪವನ್ನು ಹೊಂದಿದೆ. ಇದರ ಗಾತ್ರವನ್ನು ವಿವರಿಸುತ್ತಾ ಇದು ಒಂದು ಜೇಡರ ಬಲೆಯ
100% ಸೂಕ್ಷ್ಮವಾಗಿದೆ ಎಂದು ಹೇಳಲಾಗಿದೆ. 100 ಅಂದರೆ 1/100. 1010. ಹೌದು. ನಮಗೆಲ್ಲರಿಗೂ ತಿಳಿದಿರುವಂತೆ ಸಾಮಾನ್ಯ ಜೇಡರಬಲೆಯ ಎಳೆಯೇ ಕಣ್ಣಿಗೆ ಕಾಣುವುದು ಕಷ್ಟ. ಅದರ 100% ಅತಿ ಸಣ್ಣ ಆಯಾಮದಲ್ಲಿ ಈ ನಾಡಿ ಅಸ್ತಿತ್ವದಲ್ಲಿದೆ. ಇದು ಕಲ್ಪನೆಗೂ ಮೀರಿದ ಸೂಕ್ಷ್ಮತೆ. ಆ ಅತಿ ಸೂಕ್ಷ್ಮವಾದ ಸುಷುಮ್ನ ನಾಡಿಯು ಕೇವಲ ಒಂದು ಕೊಳವೆಯಲ್ಲ, ಬದಲಾಗಿ ಅದರ ಒಳಗೆ ವಜ್ರಿಣಿ ಎಂಬ ಮತ್ತೊಂದು ನಾಡಿಯಿದೆ. ಇದು ರಾಜಸಿಕ ಗುಣ ಹಾಗೂ ಸೂರ್ಯ ಸ್ವರೂಪವನ್ನು ಹೊಂದಿದೆ. ಇದರ ಗಾತ್ರ ಜೇಡರಬಲೆಯ 1/1000 ಅತಿ ಸೂಕ್ಷ್ಮವಾಗಿದೆ. 1/1000? ಅಂದರೆ ವಜ್ರಿಣಿ ನಾಡಿಯು ಸುಷುಮ್ನಾ ನಾಡಿಗಿಂತ 10 ಪಟ್ಟು ಹೆಚ್ಚು ಸೂಕ್ಷ್ಮ. ಹೌದು. ಇದು ಒಂದು ರೀತಿಯಲ್ಲಿ ಮೈಕ್ರೋಸ್ಕೋಪಿಕ್ ಅಥವಾ ನ್ಯಾನೋ ತಂತ್ರಜ್ಞಾನದ ಹಂತವನ್ನು ನೆನಪಿಸುತ್ತದೆ. ಇದಕ್ಕೂ ಮೀರಿದ ವಿಸ್ಮಯವೆಂದರೆ ಆ ವಜ್ರಿಣಿ ನಾಡಿಯ ಒಳಗೂ ಖಾಲಿ ಜಾಗವಿಲ್ಲ. ಅದರ ಒಳಗೆ ಚಿತ್ರಿಣಿ ಎಂಬ ಇನ್ನೊಂದು ನಾಡಿ ಅಡಗಿದೆ. ಇದು ಸಾತ್ವಿಕ ಗುಣ ಹಾಗೂ ಚಂದ್ರ ಸ್ವರೂಪವನ್ನು ಹೊಂದಿದೆ. ಇದರ ಗಾತ್ರ ಎಷ್ಟಿರ್ಬೋದು? ಇದರ ಗಾತ್ರವೆಂದರೆ ಜೇಡರಬಲೆಯ 10,000ನೇ ಭಾಗ. 10,000ನೇ ಭಾಗ? ಇದು ನಿಜಕ್ಕೂ ನಂಬಲು ಅಸಾಧ್ಯವಾದ ವಿಷಯ. ಖಂಡಿತ. ಈ ಚಿತ್ರಿಣಿ ನಾಡಿಯನ್ನೇ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಬ್ರಹ್ಮನಾಡಿ ಎಂತಲೂ ಕರೆಯುತ್ತಾರೆ. ನಾವೆಲ್ಲರೂ ಈ ಗಾತ್ರದ ಸೂಕ್ಷ್ಮತೆಯನ್ನು ಒಮ್ಮೆ ಕಲ್ಪಿಸಿಕೊಳ್ಳಬೇಕು. ಹೌದು. ಆಧುನಿಕ ವಿಜ್ಞಾನವೂ ಇಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮೂಲಕ ಪರಮಾಣುಗಳ ರಚನೆಯನ್ನು ನೋಡುತ್ತಿದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಪ್ರಕೃತಿಯ ಅಥವಾ ದೈವಿಕ ಸೃಷ್ಟಿಯ ಈ ಸೂಕ್ಷ್ಮಾತಿಸೂಕ್ಷ್ಮ ರಚನಾ ಕೌಶಲವನ್ನು ಗಾಯತ್ರಿ ಚೈತನ್ಯವು ಎಷ್ಟು ನಿಖರವಾಗಿ ವಿವರಿಸಿದೆ ಎಂಬುದು ನಮ್ಮನ್ನು ಮೂಕವಿಸ್ಮಿತರನ್ನಾಗಿಸುತ್ತದೆ. ನಮ್ಮ ನಾಡಿಯು ನಮ್ಮ ದೇಹದ ಕೆಳಭಾಗದಲ್ಲಿ, ಅಂದ್ರೆ ಮೂಲಾಧಾರದಲ್ಲಿರುವ ಬ್ರಹ್ಮದ್ವಾರದಿಂದ ಶುರುವಾಗಿ ನಮ್ಮ ಬೆನ್ನುಹುರಿಯ ಮೂಲಕ ಮೇಲೇರಿ ತಲೆಯ ಮೇಲ್ಭಾಗದಲ್ಲಿರುವ ಬ್ರಹ್ಮರಂಧ್ರದಲ್ಲಿ ಕೊನೆಗೊಳ್ಳುತ್ತದೆ. ಹೌದು, ಆ ಬ್ರಹ್ಮರಂಧ್ರದ ಮಹತ್ವ ಬಹಳ ದೊಡ್ಡದು. ನಮಗೆಲ್ಲರಿಗೂ ಪರಿಚಿತವಾಗಿರುವ ಪುರಾಣಗಳಲ್ಲಿ ಬರುವ ಶ್ರೀಶೈಲ ಎಂಬ ಪವಿತ್ರ ಕ್ಷೇತ್ರವು ಭೌತಿಕವಾಗಿ ಒಂದು ಬೆಟ್ಟವಾದರೂ ಆಧ್ಯಾತ್ಮಿಕವಾಗಿ ನಮ್ಮ ತಲೆಯ ಮೇಲಿರುವ ಈ ಬ್ರಹ್ಮರಂಧ್ರವನ್ನೇ ಶ್ರೀಶೈಲ ಎಂದು ಕರೆಯಲಾಗುತ್ತದೆ ಎಂಬುದು ಆಸಕ್ತಿದಾಯಕ ವಿಷಯ. ಈ ಬ್ರಹ್ಮನಾಡಿಯು ಬ್ರಹ್ಮರಂಧ್ರವನ್ನು ಪ್ರವೇಶಿಸಿದ ಮೇಲೆ ಅದು ಅಲ್ಲಿಯೇ ನಿಲ್ಲುವುದಿಲ್ಲ. ಬದಲಾಗಿ ಅದು ಕವಲೊಡೆದು ಸಾವಿರಾರು ಶಾಖೆಗಳಾಗಿ ಹರಡಿಕೊಳ್ಳುತ್ತದೆ. ಸಾವಿರಾರು ದಳಗಳು ಅರಳಿದಂತೆ ಕಾಣುವ ಅದ್ಭುತ ಸ್ಥಾನಕ್ಕೆ ಸಹಸ್ರಾರ ಪದ್ಮ ಅಥವಾ 1000 ದಳಗಳ ಕಮಲ ಎಂಬ ಹೆಸರು ಬಂದಿದೆ. ಸಹಸ್ರಾರ ಚಕ್ರದ ಬಗ್ಗೆ ನಾವು ಕೇಳಿದ್ದೇವೆ. ಇದನ್ನು ನಾವು ಇಂದಿನ ವೈದ್ಯಕೀಯ ವಿಜ್ಞಾನದ, ಅಂದರೆ ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ, ಆಧುನಿಕ ವಿಜ್ಞಾನವು ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿರುವ ಯಾವ ಪೀನಿಯಲ್ ಗ್ರಂಥಿ ಅಥವಾ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ಮಾತನಾಡುತ್ತದೆಯೋ ಅದೇ ಈ ಸಹಸ್ರಾರ ಚಕ್ರ. ಓಹ್, ಪೀನಿಯಲ್ ಗ್ರಂಥಿಯೇ ಸಹಸ್ರಾರ ಚಕ್ರ? ಹೌದು. ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಈ ಪೀನಿಯಲ್ ಗ್ರಂಥಿಯು ಸುಪ್ತಾವಸ್ಥೆಯಲ್ಲಿದೆ. ಕೇವಲ ನಿದ್ರೆಯನ್ನು ನಿಯಂತ್ರಿಸುವ ಕೆಲಸವನ್ನು ಮಾತ್ರ ಮಾಡುತ್ತಿದೆ. ಆದರೆ ಯೋಗ, ಧ್ಯಾನ ಮತ್ತು ಉಸಿರಾಟದ ಮೂಲಕ ಇದನ್ನು ಜಾಗೃತಗೊಳಿಸಿದರೆ ಮನುಷ್ಯನಿಗೆ ಹೊಸ ಆಯಾಮಗಳನ್ನು ನೋಡುವ ಶಕ್ತಿ ಬರುತ್ತದೆ. ಇದನ್ನೇ 3ನೇ ಕಣ್ಣು ಅಥವಾ ಆಧ್ಯಾತ್ಮಿಕ ನೇತ್ರ ತೆರೆಯುವುದು ಎಂದು ಕರೆಯಲಾಗುತ್ತದೆ. ಅನಿತಾ ಅರವಿಂದ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಈ ಸಹಸ್ರಾರ ಪದ್ಮದ ಕಾರ್ಯವೈಖರಿಯನ್ನು ನಮ್ಮ ಇಂದಿನ ತಂತ್ರಜ್ಞಾನ ಯುಗಕ್ಕೆ ಅರ್ಥವಾಗುವಂತೆ ವಿವರಿಸಲು ಅತ್ಯಂತ ಸಮಕಾಲೀನವಾದ ಒಂದು ಪರಿಕಲ್ಪನೆಯನ್ನು ಬಳಸಿದ್ದಾರೆ. ಅದೇ ಆಂಟೆನಾ ಪರಿಕಲ್ಪನೆ. ಹೌದು, ಆ ಆಂಟೆನಾ ಪರಿಕಲ್ಪನೆ ನಿಜಕ್ಕೂ ಅದ್ಭುತವಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಈ ಬ್ರಹ್ಮನಾಡಿಯು ಕೇವಲ ನಮ್ಮ ದೇಹದೊಳಗಿನ ಒಂದು ನರವಲ್ಲ, ಬದಲಾಗಿ ಇದು ಇಡೀ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನೇರವಾದ ಸಂಪರ್ಕವನ್ನು ಕಲ್ಪಿಸುವ ಒಂದು ಮಾಧ್ಯಮ. ನಮ್ಮ ತಲೆಯ ಮೇಲ್ಭಾಗದಲ್ಲಿರುವ ಈ ಸಹಸ್ರಾರ ಪದ್ಮವು ಬಾಹ್ಯಾಕಾಶದಲ್ಲಿರುವ ಅನಂತವಾದ ದೈವಿಕ ಶಕ್ತಿಗಳನ್ನು ಮತ್ತು ತರಂಗಗಳನ್ನು ಸೆಳೆಯುವ ಒಂದು ಬೃಹತ್ ಏರಿಯಲ್ ಅಥವಾ ಆಂಟೆನಾದಂತೆ ಕೆಲಸ ಮಾಡುತ್ತದೆ. ಅಂದ್ರೆ ನಮ್ಮ ಭೌತಿಕ ದೇಹವು ಕೇವಲ ಒಂದು ಜೀವಕೋಶಗಳ ಮುದ್ದೆಯಲ್ಲ. ಅದು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ನಿರಂತರವಾಗಿ ಸ್ವೀಕರಿಸುವ ಒಂದು ಅತ್ಯಾಧುನಿಕ ರಿಸೀವರ್ನಂತೆ ಕಾರ್ಯನಿರ್ವಹಿಸುತ್ತದೆ. ಇದು ನಮ್ಮೆಲ್ಲರ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ವಿಚಾರ. ಈ ಎಲ್ಲ ಅಂಶಗಳನ್ನು ನಾವು ಒಟ್ಟುಗೂಡಿಸಿ ನೋಡಿದಾಗ ಮಾನವ ಶರೀರದ ಕುರಿತಾದ ನಮ್ಮ ಮೂಲಭೂತ ಪರಿಕಲ್ಪನೆಯೇ ಬದಲಾಗಿಬಿಡುತ್ತದೆ. ನಾವು ಕೇವಲ ಭೂಮಿಯ ಮೇಲಿನ ಭೌತಿಕ ಜಗತ್ತಿಗೆ ಸೀಮಿತರಾದ, ಕೇವಲ ತಿಂದು ನಿದ್ರಿಸಿ ಬದುಕುವ ಸಾಮಾನ್ಯ ಜೀವಿಗಳಲ್ಲ. ನಮ್ಮ ಪ್ರತಿಯೊಬ್ಬರ ಒಳಗೂ ಇಡೀ ಬ್ರಹ್ಮಾಂಡದ ಅಗಾಧ ಶಕ್ತಿಯನ್ನು ಗ್ರಹಿಸುವ
ಅದರೊಂದಿಗೆ ನಿರಂತರ ಸಂವಹನ ನಡೆಸುವ ಮತ್ತು ಆ ಶಕ್ತಿಯನ್ನು ನಮ್ಮ ದೇಹದ ಮೂಲೆ ಮೂಲೆಗೂ ತಲುಪಿಸುವ ಒಂದು ಬೆರಗುಗೊಳಿಸುವ ಅತಿ ಸೂಕ್ಷ್ಮವಾದ ತಂತ್ರಜ್ಞಾನ ಅಡಗಿದೆ. ಈ ಸತ್ಯದ ಅರಿವು ನಮ್ಮನ್ನು ನಾವೇ ನೋಡಿಕೊಳ್ಳುವ ರೀತಿಯನ್ನು ಸಂಪೂರ್ಣವಾಗಿ ಉನ್ನತೀಕರಿಸುತ್ತದೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಕ್ರೋಢೀಕರಿಸುವುದಾದರೆ, ನಾವು ಕೇವಲ ಮಾಂಸಖಂಡ ಮತ್ತು ಮೂಳೆಗಳಿಂದ ಮಾಡಲ್ಪಟ್ಟವರಲ್ಲ. ಹೌದು, ಖಂಡಿತ. ವಾಸ್ತವದಲ್ಲಿ ನಮ್ಮ ಶರೀರವು 72,000 ನಾಡಿಗಳ, ಜೀವವನ್ನು ಕಾಯುವ ಮತ್ತು ಗುಣಪಡಿಸುವ ಮರ್ಮಸ್ಥಾನಗಳ ಮತ್ತು ಇಡೀ ಬ್ರಹ್ಮಾಂಡವನ್ನೇ ನೇರವಾಗಿ ಸಂಪರ್ಕಿಸುವ ಆಂಟೆನಾದಂತಹ ಸಹಸ್ರಾರ ಪದ್ಮದ ಅದ್ಭುತ ವ್ಯವಸ್ಥೆಯನ್ನು ಹೊಂದಿದೆ. ಗಾಯತ್ರಿ ಚೈತನ್ಯದ ಮೂಲಕ ಸೌ ಅನಿತಾ ಅರವಿಂದ್ ಸರಾಫ್ ಅವರು ನಮಗೆ ಪರಿಚಯಿಸಿರುವ ಈ ಪ್ರಾಚೀನ ಹಾಗೂ ಅತ್ಯಂತ ವೈಜ್ಞಾನಿಕವಾದ ಜ್ಞಾನ ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇಂದಿನ ಈ ಜ್ಞಾನಪೂರ್ಣ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಆಲೋಚನೆಗೆ ಹಚ್ಚುವಂತಹ ಒಂದು ಅಂತಿಮ ಪ್ರಶ್ನೆಯನ್ನು ಬಿಡಲು ನಾನು ಬಯಸುತ್ತೇನೆ. ಖಂಡಿತ, ತಿಳಿಸಿ. ನಮ್ಮ ದೇಹದೊಳಗಿರುವ ಈ ಸಹಸ್ರಾರ ಪದ್ಮವು ಬ್ರಹ್ಮಾಂಡದ ಶಕ್ತಿಯನ್ನು ಗ್ರಹಿಸುವ ಆಂಟೆನಾ ಆಗಿದ್ದರೆ ಮತ್ತು ಆ ಶಕ್ತಿಯು ಉಸಿರಿನ ಮೂಲಕ 72,000 ನಾಡಿಗಳಲ್ಲಿ ಸಂಚರಿಸುವುದಾದರೆ, ನಾವು ದಿನನಿತ್ಯ ತೆಗೆದುಕೊಳ್ಳುವ ನಮ್ಮ ಪ್ರತಿಯೊಂದು ಉಸಿರು ಕೇವಲ ಜೀವಿಸುವ ಭೌತಿಕ ಪ್ರಕ್ರಿಯೆಯಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡದೊಂದಿಗೆ ನಾವು ನಡೆಸುತ್ತಿರುವ ಒಂದು ನಿರಂತರ ಅಗೋಚರ ಸಂವಹನವಲ್ಲವೇ? ಇದು ನಿಜಕ್ಕೂ ನಮ್ಮನ್ನು ಚಿಂತನೆಗೆ ಹಚ್ಚುವ ವಿಷಯ. ಹೌದು. ಮುಂದಿನ ಬಾರಿ ನಾವೆಲ್ಲರೂ ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರು ತೆಗೆದುಕೊಂಡಾಗ ಯಾವ ಕಾಸ್ಮಿಕ್ ಸಂದೇಶವನ್ನು, ಯಾವ ದೈವಿಕ ಶಕ್ತಿಯನ್ನು ನಮ್ಮ ದೇಹವು ಸ್ವೀಕರಿಸುತ್ತಿದೆ ಎಂದು ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಿ ನೋಡಬೇಕು. ಅತ್ಯಂತ ಗಂಭೀರವಾದ ಹಾಗೂ ನಮ್ಮೊಳಗೆ ನಾವು ಇಣುಕಿ ನೋಡುವಂತಹ ಚಿಂತನೆ ಇದು. ನಮ್ಮ ಪ್ರತಿಯೊಂದು ಉಸಿರಿಗೂ ಬ್ರಹ್ಮಾಂಡದ ಜೊತೆಗಿನ ನಂಟಿದೆ ಎಂಬ ಈ ಅರಿವಿನೊಂದಿಗೆ ಇಂದಿನ ನಮ್ಮ ಈ ವಿಶೇಷ ಚರ್ಚೆಯನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಣ್ಣಿಗೆ ಕಾಣುವ ಈ ಭೌತಿಕ ಶರೀರದ ಹಿಂದಿರುವ ಕಣ್ಣಿಗೆ ಕಾಣದ ಬೃಹತ್ ಶಕ್ತಿಯ ಬಗ್ಗೆ ನಾವು ಇಂದು ಅರಿತುಕೊಂಡ ಈ ವಿಚಾರಗಳು ನಮಗೆಲ್ಲರಿಗೂ ಹೊಸ ಆಲೋಚನೆಗಳಿಗೆ ನಾಂದಿ ಹಾಡಲಿ ಎಂದು ಆಶಿಸುತ್ತೇನೆ. ಮುಂದಿನ ಬಾರಿ ಇಂತಹದೇ ಮತ್ತೊಂದು ಅದ್ಭುತ ಜ್ಞಾನದ ವಿಸ್ತಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.